ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣ. 12 ಕೋಟಿ ದರೋಡೆಕೋರರ ಹೆಡೆಮುರಿ ಕಟ್ಟಿದ ಪೊಲೀಸರು. ತಮಿಳುನಾಡು ಮೂಲದ ಧಾರಾವಿ ಗ್ಯಾಂಗ್ನ 3 ತಿರುನಲ್ವೇಲಿಯಲ್ಲಿ ಅರೆಸ್ಟ್. ಮೈಸೂರು ರಾಬರಿಗೆ ಬಂದಿದ್ದು ಒಟ್ಟು 3 ಕಾರುಗಳು. ರೆಡ್ ಸ್ವಿಫ್ಟ್, ಗ್ರೇ ಇನೋವಾ, ಸಿಲ್ವರ್ ಕಲರ್ ಇನೋವಾ. ಆರೋಪಿಗಳ ಪತ್ತೆಗೆ 3 ತಂಡ ಕಾರ್ಯಾಚರಣೆ. ಚೆಕ್ಪೋಸ್ಟ್ಗಳ ಬಳಿ ಸಿಸಿಟಿವಿ ಪರಿಶೀಲನೆ. ಬೀದರ್ನಲ್ಲಿ ಏಜೆನ್ಸಿ ಸಿಬ್ಬಂದಿ ಕೊಲೆ, ದರೋಡೆ ಪ್ರಕರಣ. ದರೋಡೆಕೋರರ 2 ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಎಂಟ್ರಿ ಎಕ್ಸಿಟ್ ವಿಡಿಯೋಗಳಿದ್ರೂ ಇನ್ನೂ ಪೊಲೀಸರಿಗೆ ಸಿಗದ ಆರೋಪಿಗಳು. ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ್ ಸಮಾವೇಶ. ಬೆಳಗಾವಿ ಸಮಾವೇಶದಲ್ಲಿ ಭಾಗಿಯಾಗಲಿರುವ ದೆಹಲಿ ನಾಯಕರು. ಎಐಸಿಸಿ ಅಧ್ಯಕ್ಷ ಖರ್ಗೆ, ರಾಹುಲ್ ಗಾಂಧಿಯಿಂದ ಗಾಂಧಿ ಪ್ರತಿಮೆ ಅನಾವರಣ. 4 ಲಕ್ಷ ಜನ ಸೇರೋ ನಿರೀಕ್ಷೆ. ಕಾಂಗ್ರೆಸ್ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಬಿಜೆಪಿ ರಣತಂತ್ರ. ಫೆಬ್ರವರಿ 27ಕ್ಕೆ ಬಿಎಸ್ವೈ ಹುಟ್ಟುಹಬ್ಬ ಹಿನ್ನೆಲೆ ಬೆಳಗಾವಿಯಲ್ಲಿ ಸಮಾವೇಶಕ್ಕೆ ತಯಾರಿ. ಕೈಪಡೆ ಕಟ್ಟಿ ಹಾಕೋಕೆ ಕೇಸರಿ ಪಾಳ್ಯದ ಕೌಂಟರ್ ಪ್ಲಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.